ಸರ್. ಈಗ ನೆಕ್ಸ್ಟ್ ನಾವು ಹೋಗೋಣ ಡಿಟಾಕ್ಸ್ ಫುಟ್ ಪ್ಯಾಚಸ್. ನೆಕ್ಸ್ಟ್ ಡಿಟಾಕ್ಸ್ ಫುಟ್ ಪ್ಯಾಚಸ್. ಈ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಹಳೆಯ ನೆನಪುಗಳು ಇದರಿಂದ ಬಹಳ ಕನೆಕ್ಟಿವಿಟಿ ಬರುತ್ತೆ. ಯಾಕೆಂದ್ರೆ ಡಿಟಾಕ್ಸ್ ಫುಟ್ ಪ್ಯಾಚಸ್ ಅನ್ನೋದು ಇದು ಒಂದು ಓರಲಿ ಕನ್ಸ್ಯೂಮ್ ಮಾಡೋದು ಹರ್ಬ್ ಅಲ್ಲ, ಇದೊಂದು ಪ್ಯಾಚ್. ಈ ಪ್ಯಾಚ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಸೈನ್ಸ್ ಇದೆ. ಆ ಸೈನ್ಸು ನಾವು ಏನಂತ ಕರಿತೀವಿ ಅಂದ್ರೆ ಅಕ್ಯುಪಂಕ್ಚರ್ ಅಥವಾ ಅಕ್ಯುಪ್ರೆಷರೈಸಿಂಗ್ ಸೈನ್ಸ್ ಅಂತ ಕರಿತೀವಿ. ಈ ಸೈನ್ಸು ತುಂಬಾನೇ ಚೆನ್ನಾಗಿದೆ. ಸೈನ್ಸ್ ಅದು ನಾವು ಆಕ್ಚುಲಿ ಇಂಡಿಯನ್ ನಾಡಿ ಶಾಸ್ತ್ರ ಅಂತಾನೂ ಕೂಡ ಕರಿತೀವಿ. ಇದು ಒಂದು 5,000 ವರ್ಷದ ಹಿಂದಿನಿಂದ ನಾವು ಇದನ್ನ ನೋಡ್ತಾ ಬಂದಿದ್ದೀವಿ. ನೀವು ಮೇ ಬಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ತಮಿಳ್ನಾಡಲ್ಲಿ ಒಬ್ರು ಬೋಧಿ ಧರ್ಮನ್ ಅಂತ ಇದ್ರು. ಅವ್ರು ಹೋಗಿ ಚೈನೀಸ್ ಅವ್ರಿಗೆ ಹೋಗಿ ಕಲಿಸ್ಕೊಟ್ಟಿರ್ತಕ್ಕಂಥ ಸೈನ್ಸ್ ಇದು. ತಮಿಳ್ನಾಡಲ್ಲಿ ಬೋಧಿ ಧರ್ಮನ್ ಒಬ್ಬ ವ್ಯಕ್ತಿ ಚೈನೀಸ್ ಅವರಿಗೆ ಹೋಗಿ ಕಲಿಸ್ಕೊಟ್ಟಿರೋದು. ಚೈನೀಸ್ ಇಂದ ಜಪನೀಸ್ ಅವರಿಗೆ ಪರಿಚಯ ಆಯ್ತು. ಇವತ್ತು ಚೈನಾ ಮತ್ತೆ ಜಪಾನ್ ಅವರು ವಿಥೌಟ್ ಸರ್ಜರಿ ಇದೇ ಪ್ರೊಸೆಸ್ ಇಂದ ಅವರ ದೇಹವನ್ನ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ತಾರೆ. ಯಾವ ಪ್ರೊಸೆಸ್ ಅಂದ್ರೆ ಅಕ್ಯುಪಂಕ್ಚರ್ ಆರ್ ಅಕ್ಯುಪ್ರೆಷರೈಸಿಂಗ್ ಥೆರಪಿ ಮೇಲೆ. ಆ ಥೆರಪಿ ಮೇಲೆ ಈ ಒಂದು ಪ್ರಾಡಕ್ಟ್. ಈಗ ಈ ಥೆರಪಿಯಿಂದ ಏನೇನು ಬೆನಿಫಿಟ್ ಆಗುತ್ತೆ, ಈ ಪ್ರಾಡಕ್ಟ್ ಇಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಏನೇನು ವೇಸ್ಟ್ ಪಾರ್ಟಿಕಲ್ಸ್ ಇದೆ, ಏನು ಬೇಡದೇ ಇರತಕ್ಕಂಥ ವಸ್ತುಗಳಿದೆ, ಏನು ನಿಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಅವೆಲ್ಲಾನು ಕೂಡ ರಕ್ತದಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಆ ರಕ್ತದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲಾನು ಕೂಡ ಹೊರಗಡೆ ಹಾಕೋ ಕೆಲಸ ಡಿಟಾಕ್ಸ್ ಫುಡ್ ಪ್ಯಾಚಸ್ ಮಾಡುತ್ತೆ. ಓಕೆ, ಇದನ್ನ ಹೆಂಗ್ ಮಾಡುತ್ತೆ ಇದನ್ನ ಸ್ವಲ್ಪ ನಾವಿಲ್ಲಿ ಫೋಕಸ್ ಮಾಡೋಣ. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಏನ್ ಕಾಣ್ತಾ ಇದೆ ಅಂದ್ರೆ ಫುಟ್ ರಿಫ್ಲಾಕ್ಸಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಫ್ಲಾಕ್ಸಾಲಜಿ. ಇದು ಜಪನೀಸ್ ಒಂದು ಸ್ಪೆಷಲ್ ಟೆಕ್ನಿಕ್. ಇದನ್ನ ನಾವು ಚೈನೀಸ್ ಅಲ್ಲಿ ನೋಡೋದಾದ್ರೆ ಇದನ್ನ ನಾವು ಅಕ್ಯುಪಂಕ್ಚರ್ ಥೆರಪಿ ಅಂತ ಕರಿತೀವಿ. ಈಗ ಅಕ್ಯುಪಂಕ್ಚರ್ ಅನ್ನೋದು ಏನ್ ಗೊತ್ತಾ? ನಿಮ್ಮ ಕೈ ಕಾಲಿನಲ್ಲಿ ಇಡೀ ಮನುಷ್ಯನ ದೇಹದಲ್ಲಿ 360 ಅಕ್ಯು ಪಾಯಿಂಟ್ಸ್ ಇದೆ. ನಾವು ಮೆರಿಡಿಯನ್ಸ್ ಅಂತಾನು ಕೂಡ, ಮೆರಿಡಿಯನ್ಸ್ ಲೈನ್ ಅಂತಾನು ಕೂಡ ನಾವು ಕರಿತೀವಿ. ಮೆರಿಡಿಯನ್ಸ್ ಲೈನ್ ಅಂದ್ರೆ ಅಕ್ಯುಪಂಕ್ಚರ್ ರಿಲೇಟೆಡ್ ಅಲ್ಲಿ ಆ ಚಾರ್ಟ್ ಅಲ್ಲೇ ಬರುತ್ತೆ ನಮ್ಗೆ. ಆ ಅಕ್ಯುಪಂಕ್ಚರ್ ಅಲ್ಲಿ ಅಂಗೈ, ಅಂಗಾಲು, ಮತ್ತೆ ಕಿವಿ ಭಾಗ, ಮತ್ತೆ ನಮ್ಮ ತಲೆ ಭಾಗ, ಇಲ್ಲಿ ನಮಗೆ ಜಾಸ್ತಿ ಅಕ್ಯು ಪಾಯಿಂಟ್ಸ್ ಇರುತ್ತೆ. ಯಾಕೆ ಹೇಳಿ? ನಿಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡೋದು ಗೊತ್ತಿದೆಯಲ್ಲ, ನೋಡಿದಿರಲ್ಲ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ತಲೆ ಕ್ಯಾಪ್ ಅನ್ನ ತೆಗಿತಾರೆ. ತಲೆ ಕ್ಯಾಪ್ ತೆಗೆದಾಗ ಎಲ್ಲಾ ನರ್ಸ್ಗಳು ಎಟ್ ಅ ಟೈಮ್ ಹೊರಗಡೆ ಬರುತ್ತೆ. ಯಾಕೆ ಅಂದ್ರೆ ನರ್ಸ್ಗಳು ಎಂಡ್ ಆಗೋದು ಒಂದು ಅಂಗೈನಲ್ಲಿ, ಅಂಗಾಲಿನಲ್ಲಿ, ತಲೆ ಭಾಗದಲ್ಲಿ. ಅದಕ್ಕೆ ನಾವು ಅದನ್ನ ಬ್ರಹ್ಮನಾಡಿ ಅಂತ ಕರಿತೀವಿ. ತಲೆ ಭಾಗವನ್ನ ಬ್ರಹ್ಮನಾಡಿ ಅಂತಾನು ಕೂಡ ಕರಿತೀವಿ. ಈ ಅಂಗಾಲಿನಲ್ಲಿ ನಿಮ್ಮ ದೇಹಕ್ಕೆ ಏನೇನು ಕನೆಕ್ಟಿವ್ ಪಾರ್ಟ್ಸ್ ಗಳಿದಾವೆ, ಏನೇನು ಆರ್ಗನ್ಸ್ ಗಳಿದಾವೆ, ಎಲ್ಲಾ ನರ್ವ್ಸ್ಗಳು ಕೂಡ ನಿಮ್ಮ ಕಾಲಿನಲ್ಲಿ ಇದೆ. ನಿಮ್ಮ ಹಾರ್ಟ್ ಪಾಯಿಂಟ್ ಇದೆ, ನಿಮ್ಮ ಕಿಡ್ನಿ ಪಾಯಿಂಟ್ ಇದೆ, ನಿಮ್ಮ ಲಿವರ್ ಪಾಯಿಂಟ್ ಇದೆ, ನಿಮ್ಮ ಬ್ಲಾಡರ್ ಪಾಯಿಂಟ್ ಇದೆ, ನಿಮ್ಮ ಕಣ್ಣಿನ ಪಾಯಿಂಟ್ ಇದೆ. ಎವ್ರಿಥಿಂಗ್ ಎಲ್ಲಾನು ಕೂಡ ನಿಮ್ಮ ಕಾಲಿನಲ್ಲಿದೆ. ಸೊ ಈ ಜಪನೀಸ್ ಥೆರಪಿ, ಈ ಚೈನೀಸ್ ಥೆರಪಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ ಅಥವಾ ನಿಮ್ಮ ಹಾರ್ಟ್ ಅಲ್ಲಿ ಸಮಸ್ಯೆ ಬಂದಿದೆ. ನಿಮ್ಮ ಹಾರ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ನಿಮ್ಗೆ ಎಲ್ಲರಿಗೂ ಕಾಣ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಕಿಡ್ನಿ ಪಾಯಿಂಟ್ ಇದೆ ನೋಡಿ, ಇಲ್ಲಿ ನೋಡಿ ಸ್ಪ್ಲೀನ್ ಪಾಯಿಂಟ್ ಇದೆ, ಇಲ್ಲಿ ಗಾಲ್ ಬ್ಲಾಡರ್ ಪಾಯಿಂಟ್ ಇದೆ, ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಪಾಯಿಂಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಿಡ್ನಿನಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ಕೊಳ್ಳಿ. ಸೆಂಟ್ರಲ್ ಇದೆ ನೋಡಿ ಕಿಡ್ನಿ ಪಾಯಿಂಟ್. ಕಿಡ್ನಿ ಪಾಯಿಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ಕೊಳ್ಳಿ. ನೆಫ್ರಾನ್ ಸರಿಯಾಗಿ ಮಾಡ್ತಾ ಇಲ್ಲ, ಕಿಡ್ನಿ ಸಮಸ್ಯೆ, ಸ್ಲೋಲಿ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್, ಕಿಡ್ನಿ ಸ್ಟೋನ್ಸ್ ಆಗಿದೆ ಅನ್ಕೊಳ್ಳಿ. ಆ ಚೈನೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕಿಡ್ನಿ ಪಾಯಿಂಟ್ ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ಪಂಕ್ಚರ್ ಮಾಡ್ತಾರೆ. ಒಂದು ಸಣ್ಣ ನೀಡಲ್ ಇಂದ, ಒಂದು ಸಣ್ಣ ಏನಂತೀರ ಸೂಜಿ ಬರುತ್ತೆ, ಸೂಜಿ ಅಂತ ಕರಿತಿರಲ್ಲ, ನೀಡಲ್ಸ್ ಇನ ಸೂಜಿಯಿಂದ ಚುಚ್ಚುತ್ತಾರೆ. ಹಿಂಗೆ ಚುಚ್ಚಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಇಡೀ ಚಾನಲ್ ಓಪನ್ ಆಗ್ಬಿಡುತ್ತೆ. ಇಡೀ ಚಾನಲ್. ಇದು ಲಿಟ್ರಲಿ ಸೈನ್ಸ್, ರಿಯಲಿ ವೆರಿ ಗುಡ್ ಸೈನ್ಸ್. ನೀವು ಇದು ಸೈನ್ಸ್ ಕಲಿಬೇಕಂದ್ರೆ ಒಂದು 50,000 ಖರ್ಚಾಗುತ್ತೆ. ಕಲಿಬಹುದು. ಬ್ಯಾಂಗ್ಳೂರಲ್ಲೆಲ್ಲ ಇದ್ರದ್ದು ಕಲ್ತಿರೋರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಆ ಡಾಕ್ಟರ್ಸ್ ಹತ್ರ ನೀವು ಹೋಗಿ ಕಲಿಬಹುದು. ಚುಚ್ಚಿದ ತಕ್ಷಣ ಇಡೀ ದೇಹದಲ್ಲಿ ಎಲ್ಲಾ ಚಾನಲ್ಸ್ಗಳು ಓಪನ್ ಆಗುತ್ತೆ. ನಿಮ್ಮ ಮೆರಿಡಿಯನ್ ಪಾಯಿಂಟ್ಸ್ ಗಳು ಎಲ್ಲಾನು ಓಪನ್ ಆಗುತ್ತೆ. ಓಪನ್ ಆಗಿ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಫಟಾಫಟ್ ಏನೇನ್ ಡ್ಯಾಮೇಜ್ ಆಗಿದೆ ನೋಡಿ, ಎಲ್ಲಾ ನರ್ವ್ಸ್ಗಳು ರೆಡಿಯಾಗಿ ಹೋಗುತ್ತೆ. ಇಲ್ಲಿ ಡ್ಯಾಮೇಜ್ ಆಗಿದೆ, ಕೆಲಸ ಮಾಡ್ಬೇಕು ಅಂತ. ಈ ಸೈನ್ಸ್ ತುಂಬಾ ಪರ್ಫೆಕ್ಟ್ ಆಗಿರೋ ಸೈನ್ಸ್, ದಿ ಬೆಸ್ಟ್ ಸೈನ್ಸ್. ಈ ಸೈನ್ಸ್ ನೀವೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ವಿಥೌಟ್ ಸರ್ಜರಿ ಕಟ್ ಮಾಡ್ಕೊಳ್ಳದೆ ನಿಮ್ ಬಾಡಿನ ಟ್ರೀಟ್ ಮಾಡ್ಕೊಳ್ಬಹುದು. ಲಿಟ್ರಲಿ ಮಾಡ್ಕೊಳ್ಬಹುದು. ಅದಕ್ಕೆ ಮಷಿನ್ಸ್ ಕೂಡ ಇದೆ, ಮಷೀನು ಇದೆ ಈಗ, ಆಯ್ತಾ? ಅವಾಗ ಪಂಕ್ಚರಿಂಗ್ ಮಾಡ್ತಾ ಇದ್ರು, ಹಳೆ ಕಾಲದಲ್ಲಿ ಅದನ್ನ ಪಂಕ್ಚರಿಂಗ್ ಮಾಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಅದನ್ನ ಪಂಕ್ಚರ್ ಮಾಡಲ್ಲ, ಜಸ್ಟ್ ಅದಕ್ಕೆ
ಒಂದು ರಿಫ್ಲಾಕ್ಸಾಲಜಿ ಅಥವಾ ಪ್ರೆಷರ್ ಕೊಡ್ತಾರೆ. ಈಗ ಪರ್ಟಿಕ್ಯುಲರ್ ಪಾಯಿಂಟ್ ಇದೆ ಅನ್ಕೊಳ್ಳಿ, ಅಂಗೈ ಅಥವಾ ಅಂಗಾಲಿನಲ್ಲಿ, ಆ ಪರ್ಟಿಕ್ಯುಲರ್ ಪಾಯಿಂಟ್ ನ ಟಿಂಗ್ಲಿಂಗ್ ಮಾಡ್ತಾರೆ. ಟಿಂಗ್ಲಿಂಗ್ ಅಂದ್ರೆ ಶಾಖ ಕೊಡೋದು. ಲೈಕ್ ನೀವು ಎಲೆಕ್ಟ್ರಿಕಲ್ ಶಾಖ ಅಂತೀರಿ ನೋಡಿ, ನಾರ್ಮಲ್ ಶಾಖ, ಅದ್ರ ಮೇಲೆ ಹಿಂಗೆ ಒಂದ್ ಸ್ವಲ್ಪ ಎಲೆಕ್ಟ್ರಿಕಲ್ ಶಾಖ ಕೊಟ್ಟ ತಕ್ಷಣ ಇಡೀ ನರ್ವ್ಸ್ ಅಲ್ಲಿ ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇಡೀ ನರ್ವ್ಸ್ ಅಲ್ಲಿ ಎಲ್ಲಾನು ಕೂಡ ಪ್ರಾಪರ್ ಏನೇನ್ ಡ್ಯಾಮೇಜಸ್ ಆಗಿದೆ ಆ ಡ್ಯಾಮೇಜಸ್ ಎಲ್ಲಾನು ಕೂಡ ಮತ್ತೆ ರಿಪೇರ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಥೆರಪಿನ ನಾವೇನಂತ ಕರಿತೀವಿ ಅಂದ್ರೆ, ಜಪನೀಸ್ ಅಲ್ಲಿ ಅದನ್ನ ರೆಫ್ಲಾಕ್ಸಾಲಜಿ ಅಂತ ಕರೀತಾರೆ, ಚೈನೀಸ್ ಅಲ್ಲಿ ಅದನ್ನ ಅಕ್ಯುಪಂಕ್ಚರ್ ಅಥವಾ ಅಕ್ಯುಪ್ರೆಷರೈಸಿಂಗ್ ಥೆರಪಿ ಅಂತ ಕರೀತಾರೆ. ಈ ಥೆರಪಿ ಮೇಲೆ ನಮ್ಮ ಫುಟ್ ಪ್ಯಾಚಸ್, ಇದನ್ನ ನಾವು ಫುಟ್ ರಿಫ್ಲಾಕ್ಸಾಲಜಿ ಥೆರಪಿ ಅಂತ ಕರಿತೀವಿ. ಇದರಲ್ಲಿ 60 ಅಕ್ಯು ಪಾಯಿಂಟ್ಸ್ ಇದೆ. ಅಂಗಾಲಿನಲ್ಲಿ 60 ಡಿಫರೆಂಟ್ ಅಕ್ಯು ಪಾಯಿಂಟ್ಸ್ ಇದೆ. 60 ಅಕ್ಯು ಪಾಯಿಂಟ್ಸ್ ಇದೆ. ಈ ಅಕ್ಯು ಪಾಯಿಂಟ್ಸ್ ಗಳ ಮೂಲಕ ನಿಮ್ಮ ಪ್ಯಾಚು ಇಲ್ಲಿ ಏನ್ ಬರುತ್ತೆ ನೋಡಿ, ಈ ಫುಟ್ ಪ್ಯಾಚಸ್ ನಲ್ಲಿ ಕೆಲವೊಂದು ಹರ್ಬ್ಸ್ ಗಳ ಪೌಡರ್ ಮಾಡಿದ್ದಾರೆ, ಕೆಲವೊಂದು ಎಲೆಗಳ ಒಳಗಡೆ ಪೌಡರ್ ಮಾಡಿದ್ದಾರೆ, ಬಂಬೋ ಕಾರ್ಬನ್ ಪೌಡರ್ ಮಾಡಿದ್ದಾರೆ, ಕೆಲವೊಂದು ಬೇರ್ಗಳನ್ನ ಪೌಡರ್ ಮಾಡಿದ್ದಾರೆ. ಇವೆಲ್ಲ ಪೌಡರ್ಗಳು ಏನಂದ್ರೆ ಮಾಡಿ ಒಂದು ಪ್ಯಾಚ್ ರೆಡಿ ಮಾಡಿದ್ದಾರೆ. ಈ ಪ್ಯಾಚ್ ಏನ್ ಮಾಡುತ್ತಂದ್ರೆ, ನಿಮ್ಮ ಅಂಗಾಲಿನಲ್ಲಿ ಹಾಕಿದ ತಕ್ಷಣ ಬ್ಲಡ್ ಒಳಗಡೆ ಇರತಕ್ಕಂತ ನಿಮ್ ಏನ್ ಅಕ್ಯು ಪಾಯಿಂಟ್ಸ್ ಇದೆ ನೋಡಿ, ಆ ಅಕ್ಯು ಪಾಯಿಂಟ್ಸ್ ಇಂದ ಏನ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಆ ಪಾಯಿಂಟ್ಸ್ ನಲ್ಲಿ ಇರ್ತಕ್ಕಂತ ಇಡೀ ಸರ್ಕ್ಯುಲೇಷನ್ ಅಲ್ಲಿ ಪಾಯ್ಸನ್ ಇತ್ತು ಅಂದ್ರೆ, ವಿಷ ಇತ್ತು ಅಂದ್ರೆ, ಅಥವಾ ಯಾವ್ದಾದ್ರು ಹೆವಿ ಮೆಟಲ್ಸ್ ಇತ್ತು, ಡೇಂಜರಸ್ ಪಾಯ್ಸನ್ಸ್ ಇತ್ತು, ಅವನ್ನೆಲ್ಲಾನು ಕೂಡ ಎಳೆದು ಹೊರಗಡೆ ಹಾಕುತ್ತೆ. ಅದಕ್ಕೆ ಫುಟ್ ಪ್ಯಾಚಸ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ನಿಮಗೆ ಬ್ಲ್ಯಾಕ್ ಆಗುತ್ತೆ, ಯಾಕಂದ್ರೆ ಒಳಗಡೆ ಇರೋ ಟಾಕ್ಸಿನ್ಸ್ ಎಲ್ಲಾನು ಕೂಡ ಹೊರಗಡೆ ಹಾಕಿ. ಮತ್ತೆ ಇನ್ನೊಂದು, ನೀವು ಬಹಳಷ್ಟು ಜನ ವಿಡಿಯೋ ನೋಡಿರ್ತೀರಿ ಯೂಟ್ಯೂಬ್ ಅಲ್ಲೆಲ್ಲ, ಅದೆಲ್ಲ ಸುಳ್ಳು ಸೈನ್ಸು, ಅದೆಲ್ಲ ಫೇಕ್ ಸೈನ್ಸು, ಇದೆಲ್ಲ ನೇಮ್ ಶೇಕ್ ಬ್ಲ್ಯಾಕ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಒಂದು ತಿಳ್ಕೊಳ್ಳಿ, ನಾನು ನಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ತಲ್ಲ, ಈ ಸೈನ್ಸ್ ಬಗ್ಗೆ ನಾನು ಕಣ್ಣಾರೆ ನೋಡಿದೀನಿ ನಮ್ಮ ಹಳೆ ಕಂಪ್ನಿನಲ್ಲಿ. ಇದು ಎಂತ ಸೈನ್ಸ್ ಅಂದ್ರೆ, ಒಂದು 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 ಮಗುವಿಗೆ ಲಿಟ್ರಲಿ ಆ ಮಗುವಿಗೆ ಏನಾಗಿತ್ತಂದ್ರೆ ಸೈಕಲಾಜಿಕಲ್ ಡಿಸಾರ್ಡರ್ಸು, ಏನು ಅರಿವಿರ್ಲಿಲ್ಲ, ಯಾವ್ದು ಇದು ಇರ್ಲಿಲ್ಲ, ಪ್ರಾಬ್ಲಮ್ಸ್ ಏನು ಇಲ್ಲ, ಜೆನೆಟಿಕ್ ಡಿಸಾರ್ಡರ್ ಇತ್ತು ಏನಿತ್ತು ಗೊತ್ತಿರ್ಲಿಲ್ಲ. ಆ ಮಗು ಏನಂದ್ರೆ ಸೈಕಲಾಜಿಕಲ್ ಟೋಟಲ್ ಇಲ್ಲೋ, ಕಾಗ್ನಿಟಿವ್ ಫಂಕ್ಷನ್ಸ್ ಪ್ರಾಪರ್ ವರ್ಕ್ ಆಗ್ತಾ ಇರ್ಲಿಲ್ಲ, ಮಗುವಿಗೆ ಕೈ ಕಾಲು ಎತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಕಾಲು ಎತ್ತಕ್ ಆಗ್ತಾ ಇರ್ಲಿಲ್ಲ, ಮೈಂಡ್ ಅಂತೂ ಇದು ಮಾಡಕ್ ಆಗ್ತಾ ಇಲ್ಲ, ನೋಡ್ಬೇಕಂದ್ರೆ ಹಿಂಗ ನೋಡ್ಬೇಕು, ದೃಷ್ಟಿ ತೆಗಿಬೇಕಂದ್ರೆ ಎನರ್ಜಿ ಇಲ್ಲ. ಅಂತ ಮಗುವಿಗೆ ಇದೇ ಥೆರಪಿ ಮೇಲೆ ಟೋಟಲ್ ರಿಕವರಿ ಮಾಡಿರೋದು ನೋಡಿದೀನಿ ನಾನು, ಟೋಟಲ್ ರಿಕವರಿ ಆಗಿರೋದು. ಇದು ಹೆಂಗಾಗುತ್ತಂದ್ರೆ, ನಿಮ್ಮ ಅಕ್ಯು ಪಾಯಿಂಟ್ಸ್ ಗಳು ಬರುತ್ತೆ ನೋಡಿ, ಆ ಅಕ್ಯು ಪಾಯಿಂಟ್ಸ್ ಅಲ್ಲಿ ಟೋಟಲ್ ಕನೆಕ್ಟಿವ್ ನರ್ವ್ಸ್ ಇರುತ್ತೆ, ಕನೆಕ್ಟಿವ್ ವೇನ್ಸ್ ಗಳು ಇರುತ್ತೆ, ಅಲ್ಲಿಂದ ಬ್ಲಡ್ ಪ್ರಾಪರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಆ ಬ್ಲಡ್ ನ ನಾವು ಯಾವಾಗ ರೈಟ್ ವೇನಲ್ಲಿ ಟಿಂಗ್ಲಿಂಗ್ ಮಾಡ್ತೀವೋ ಪ್ರಾಪರ್ ವರ್ಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಥೆರಪಿ ಮೇಲೆನೆ ನಮ್ ಪ್ರಾಡಕ್ಟ್ ವರ್ಕ್ ಆಗೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಪಂಕ್ಚರಿಂಗ್ ಮಾಡಲ್ಲ, ಪ್ರೆಷರ್ ಹಾಕಲ್ಲ. ಈ ಹರ್ಬ್ ಏನ್ ಮಾಡ್ತಂದ್ರೆ ಆ ಪಾಯಿಂಟ್ಸ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಹೆಂಗೆ ಅಂದ್ರೆ, ನೀವು ಮೀನಿಗೆ ಹೋಗಿ ಏನ್ ಹಾಕ್ತೀರಾ, ನೆಟ್ ಹಾಕ್ತಿರಲ್ಲ, ಮೀನ್ ಹಿಡಿಬೇಕಾದ್ರೆ ಹೋಗಿ ನೆಟ್ ಹಾಕ್ತಿರಲ್ಲ, ನೆಟ್ ಹಾಕಿ ಕುತ್ಕೊಂಡಿರ್ತೀರ, ಮೀನ್ ಏನ್ ಮಾಡುತ್ತೆ, ಬಂದ ನಿಮ್ಮ ನೆಟ್ ಒಳಗಡೆ ಬೀಳುತ್ತೆ. ಸೇಮ್ ಅದೇ ತರ ಇದು ನಮಗೆ ನೆಟ್ ಹಾಕದಂಗೆ, ಯಾವ್ದು ಕಾಲಿಗೆ ನೆಟ್ ಹಾಕದಂಗೆ, ನೆಟ್ ಹಾಕಿದಾಗ ಟಾಕ್ಸಿನ್ಸ್ ಎಲ್ಲೆಲ್ಲಿ ಬರುತ್ತೆ ಎಲ್ಲಾನು ಸ್ಲೋಲಿ 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 ನಿಮ್ಮ ಫುಟ್ ಪ್ಯಾಚಸ್ ಅಬ್ಸರ್ವ್ ಮಾಡ್ಕೊಂಡು ಹೊರಗಡೆ ಹಾಕ್ತಾ ಇರುತ್ತೆ. ಈ ಪ್ರೊಸೆಸ್ ವೆಸ್ಟೀಜ್ ಫುಟ್ ಪ್ಯಾಚಸ್ ಇಂದ ಆಗೋದು. ಇದ್ರ ಬಗ್ಗೆ ಯಾರು ಡೌಟ್ ಪಡ್ಕೋಬೇಡಿ, ಇದು ಲಿಟ್ರಲಿ ವರ್ಕ್ ಆಗುತ್ತೆ, ಇದು ಲಿಟ್ರಲಿ ವರ್ಕ್ ಆಗುತ್ತೆ. ಸೊ ಇದನ್ನ ಬಿಂದಾಸಾಗಿ ಪ್ರಮೋಟ್ ಮಾಡಿ. ಇದರಿಂದ ಏನಾಗುತ್ತಂದ್ರೆ, ನಿಮ್ ಬಾಡಿನಲ್ಲಿ ಇರತಕ್ಕಂಥ ಬ್ಲಡ್ ಪ್ಯೂರಿಫೈ ಆಗುತ್ತೆ, ನಿಮ್ ಬಾಡಿನಲ್ಲಿ ಇರತಕ್ಕಂಥ ಕ್ಯಾನ್ಸರ್ ಸೆಲ್ಸ್ ಗಳನ್ನ ರಿಡ್ಯೂಸ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ, ಶುಗರ್ ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, BP ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮ ಲಿವರ್ ಹಾರ್ಟ್ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಸ್ಪೆಷಲಿ ನಿಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಕಿಡ್ನಿ ಫಂಕ್ಷನ್ಸ್ ಏನಿದೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ. ಕಿಡ್ನಿ ಒಳಗಡೆ ನೆಫ್ರಾನ್ಸ್ ಇರುತ್ತೆ, ಲ್ಯಾಕ್ಸ್ ಟುಗೆದರ್ ನೆಫ್ರಾನ್ಸ್ ಇರುತ್ತೆ. ಒಂದ್ ಕಡೆಯಿಂದ ಅಶುದ್ಧ ರಕ್ತ ಹೋಗುತ್ತೆ, ಇನ್ನೊಂದ್ ಕಡೆಯಿಂದ ಶುದ್ಧವಾದ ರಕ್ತ ಹೊರಗಡೆ ಬರುತ್ತೆ. ಆ ಕಿಡ್ನೀಸ್ ಏನ್ ಮಾಡುತ್ತೆ ಅಂದ್ರೆ ನೆಫ್ರಾನ್ಸ್ ಮೂಲಕ ಒಳಗಡೆ ಹೋಗಿ ಪ್ಯೂರಿಫಿಕೇಶನ್ ಆಗುತ್ತೆ. ಆ ವೇಸ್ಟ್ ಏನ್ ಹೋಗುತ್ತೆ ಅದೇ ಯೂರಿನ್. ಒಂದ್ ಕಡೆ ಅಶುದ್ಧವಾದ ರಕ್ತ ಹೋಗಿ ಪ್ಯೂರಿಫೈ ಆಗ್ತಾ ಇರುತ್ತೆ ನೆಫ್ರಾನ್ಸ್ ಒಳಗಡೆ. ನೆಫ್ರಾನ್ಸ್ ಒಳಗಡೆಯಿಂದ ಪ್ಯೂರಿಫೈ ಆಗಿರೋ ರಕ್ತ ಒಂದ್ ಕಡೆಯಿಂದ ದೇಹಕ್ಕೆ ಹೋಗುತ್ತೆ, ವೇಸ್ಟ್ ಯೂರಿನ್. ನಿಮ್ ಯೂರಿನ್ ಪಾಸ್ ಆಗುತ್ತಲ್ಲ, ಯೂರಿನ್ ಒಳಗಡೆ ಆ ವೇಸ್ಟ್ ಹೊರಗಡೆ ಹೋಗುತ್ತೆ. ಆಯ್ತಾ? ಈಗ ಫುಟ್ ಪ್ಯಾಚಸ್ ಹಾಕೋದ್ರಿಂದ ಕಿಡ್ನಿ ಹೆಂಗ್ ಬೆನಿಫಿಟ್ ಅಂತ ನೀವು ಕೇಳಬಹುದು. ಈಗ ಅನ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ ನಾನು ಅನಲೈಸ್ ಹೇಳ್ತಾ ಇದ್ದೀನಿ, ಅನ್ಕೊಳ್ಳಿ ನಿಮ್ ಬಾಡಿ ದಿನಕ್ಕೆ ಒಂದು 5 ಲೀಟರ್ ಅಂದ 8 ಲೀಟರ್ ಅಥವಾ 8 ಲೀಟರ್ ನಿಮ್ ಬಾಡಿ ಬ್ಲಡ್ ಪ್ಯೂರಿಫೈ ಮಾಡತ್ ಅನ್ಕೊಳ್ಳಿ, ಕಿಡ್ನಿ ಪ್ಯೂರಿಫೈ ಮಾಡತ್ ಅನ್ಕೊಳ್ಳಿ.
ಹೆಂಗಿದ್ದಾಗ 8. ನೀವು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತೀರಾ, ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ವಿಷಕಾರಿ ಪದಾರ್ಥಗಳು ತಗೊಳ್ತೀರಾ, ನಿಮ್ ಬ್ಲಡ್ ಅಲ್ಲಿ ಮತ್ತೆ ಟಾಕ್ಸಿನ್ಸ್ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ವರ್ಷ 8ರಿಂದ ಇನ್ನೊಂದು ಲೀಟರ್ ಹೆಚ್ಚಿಗೆ ಆಗ್ಬೋದು, ಮತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ. ಆ ಕಿಡ್ನಿಗೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ. ಪ್ಯೂರಿಫಿಕೇಶನ್ ಮಾಡೋದು ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆಯ್ತು ಅನ್ಕೊಳ್ಳಿ, ಕಿಡ್ನಿ ಕೆಲಸ ಮಾಡಲ್ಲ. ಅದಕ್ಕೆ ನಾವು ಕಿಡ್ನಿ ಡ್ಯಾಮೇಜ್ ಅಂತ ಕರಿತೀವಿ. ಅಥವಾ ಕಿಡ್ನಿ ಡ್ಯಾಮೇಜ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನೀವು ಎಕ್ಸಸ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು. ಆಯ್ತಾ? ಈಗ ಕಿಡ್ನಿ ಮೇಲೆ ಪ್ರೆಷರ್ ಬರಬಾರದು, ಕಿಡ್ನಿ ಮೇಲೆ ಜಾಸ್ತಿ ಒತ್ತಡ ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೋದು, ಕಿಡ್ನಿ ಪ್ಯೂರಿಫಿಕೇಶನ್ ಸ್ವಲ್ಪ ಕಡಿಮೆ ಮಾಡ್ಬೇಕು. ಏನಂದ್ರೆ 8 ಲೀಟರ್ ಮಾಡೋ ಕಿಡ್ನಿನಲ್ಲಿ 1 ಲೀಟರ್ ಫುಟ್ ಪ್ಯಾಚಸ್ ಕ್ಲಿಯರ್ ಮಾಡ್ತಾ ಅನ್ಕೊಳ್ಳಿ. 7 ಲೀಟರ್ ಅಂದ್ರೆ ಅದಕ್ಕೆ ಬರ್ಡನ್ ಕಡಿಮೆ ಆಯ್ತಾ? ಬರ್ಡನ್ ಯಾವಾಗ ಕಡಿಮೆ ಆಗುತ್ತೋ ಅದು ಪರ್ಫೆಕ್ಟ್ ಕೆಲಸ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ಕಿಡ್ನಿನ ಸೇಫ್ ಗಾರ್ಡ್ ಮಾಡೋದಂಗೆ ಫುಟ್ ಪ್ಯಾಚಸ್ ಇಂದ ಇಂಡೈರೆಕ್ಟ್ಲಿ ಅದನ್ನ ಸೇಫ್ ಮಾಡೋದಂಗೆ. ಸೊ ಇದರಿಂದ ನಿಮ್ಮ ಕಿಡ್ನಿ ಫಂಕ್ಷನ್ಸ್ ಚೆನ್ನಾಗಿರುತ್ತೆ, ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ನಿಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್ ಗಳನ್ನ ಕಂಟ್ರೋಲ್ ಮಾಡಬಹುದು, ನಿಮ್ಮ ಸ್ಕಿನ್ ಅನ್ನ ರೆಜ್ಯುನೇಟ್ ಮಾಡಬಹುದು, ಇಡೀ ದೇಹವನ್ನ ರಕ್ಷಣೆ ಮಾಡಬಹುದು ನಮ್ಮ ಫುಟ್ ಪ್ಯಾಚಸ್ ಇಂದ. ಕ್ಲಿಯರ್? ಇದನ್ನ ನೀವು ಬಿಂದಾಸ್ ಆಗಿ ಯಾರಿಗಾದ್ರೂ ಸಜೆಸ್ಟ್ ಮಾಡಬಹುದು, ಯಾರಿಗಾದ್ರೂ ಸಜೆಸ್ಟ್ ಮಾಡಿ, ಯಾವಾಗಾದ್ರೂ ಸಜೆಸ್ಟ್ ಮಾಡಿ. ಮತ್ತೆ ಇದನ್ನ ಬಳಸೋ ವಿಧಾನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕಾಲನ್ನ ವಾಶ್ ಮಾಡಲ್ಲ. ನನಗೆ ಕೇಳಿದ್ರೆ ಕಾಲನ್ನ ಬಿಸಿ ನೀರಿಂದ ವಾಶ್ ಮಾಡಿದ್ರೆ ತುಂಬಾ ಒಳ್ಳೇದು. ಬಿಸಿ ನೀರಿಂದ ನೈಟ್ ಆಯ್ತು ಅಂದ್ರೆ ಬಿಸಿ ನೀರು ಅಥವಾ ಚೆನ್ನಾಗಿ ಸೋಪ್ ಹಾಕಿ ಕ್ಲೀನರ್ ಹಾಕಿ ಸರಿಯಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ನೈಟ್ ಇನ್ನೇನು ಬೆಡ್ಗೆ ಹೋಗ್ಬೇಕಾದ್ರೆ ಪ್ಯಾಚ್ ಮಾಡ್ಕೊಂಡು ಮಲ್ಕೊಳ್ಳಿ. ಮತ್ತೆ ಚೆನ್ನಾಗಿ ಡೇ ಟೈಮ್ ನಲ್ಲಿ ನೀರು ಕುಡೀರಿ. ಡೇ ಟೈಮ್ ನಲ್ಲಿ, ಮಾರ್ನಿಂಗ್ ಟೈಮ್ ನಲ್ಲಿ ನೀರು ಜಾಸ್ತಿ ಕುಡೀರಿ. ಅದರಿಂದ ಏನಾಗುತ್ತೆ ಅಂದ್ರೆ ಟಾಕ್ಸಿನ್ಸ್ ಎಲ್ಲ ಎಲಿಮಿನೇಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕ್ಲಿಯರ್?